ಹೇಳಿ ಅಮ್ಮ, ನಿಮ್ಮ ಮಗ ಯಾವತ್ತು ಬಂದಿದ್ರು, ಯಾರು ಕರ್ಕೊ ಬಂದಿದ್ರು? ನಮ್ಮ ಮಗ ಶನಿವಾರ ಫಂಕ್ಷನ್ ಅದೇ ಅಂದ್ಬಿಟ್ಟು ಬಂದ ಸರ್. ಇದಕ್ಕೆ ಸಿದ್ದರಾಮಯ್ಯನ ಫಂಕ್ಷನ್ ಅದೇ ಅನ್ಕೊ ಬಂದ. ಸಾಯಂಕಾಲ ಕಂಟು ನೋಡ್ದೋ ನಾವು, ಸಾಯಂಕಾಲವರೆಗೂ ನೋಡ್ದೆ ಬಂದಿಲ್ಲ. ಅವಾಗ ಬೆಳಗ್ಗೆ ಯಾರೋ ಹೇಳಿದ್ರು ಹಿಂಗೆ ಅಲ್ಲೇ ಇದ್ದ, ಬಸ್ ಕತ್ತಿರ್ಲಿಲ್ಲ ಅಂತ ಹೇಳಿದ್ರು. ಆಮೇಲೆ ನಾವು ಯಾರನ್ನೋ ಹೋಗಿ ಕೇಳಿದೆ, ಅವನು ಹಿಂಗೆ ಅಲ್ಲಿ ಕೂತಿದ್ದ, ಇನ್ನೊಂದ್ಸತಿ ಹೋಗಿ ನೋಡೋದಕ್ಕೆ ಇರಲಿಲ್ಲ ಅಂತ ಹೇಳತ್ಲೆ ಆಗೋಗಿ ನಾವು ಇನ್ನೂ ಅವರೇ ಕರ್ಕೊಬಂದಿದ್ರಲ್ಲ ಶಂಕರ ಅಂತ, ಅವ್ರನ್ನೂ ನಟರಾಜ್ ಅವ್ರನ್ನೂ ಹೋಗಿ ನಮ್ಗೆ ಕಂಪ್ಲೇಂಟ್ ಕೊಡಬೇಕು, ನಮ್ಮ ಹುಡುಗ ಇಲ್ವಲ್ಲ ಬರ್ನಿಲ್ವಲ್ಲ ಬನ್ನಿ ಅಂತ ಹೋಗಿ ಕೇಳಿದೆ ನಾನು. ಹೋಗಿ ಕೇಳತ್ಲೆ ಆವಾಗ ನಡಿಯಮ್ಮ ಕೊಡಮ್ಮ ಅಂದ್ಬಿಟ್ಟು ಬನ್ನೂರಿಗೆ ಬನ್ನೂರಲ್ಲಿ ಅವರು ನಾವು ಅಲ್ಲಿಯೇ ತಗೋತಾರೆ ಸಿಟಿಲಿ, ನಾವು ಇಲ್ಲಿ ತಗೋದಿಲ್ಲ ಅಂತ ಹೇಳತ್ಲೆ ಈಗ ಅಲ್ಲಿ ಬಂದಂತಲೇ ನೀವು ನಡೀರಮ್ಮ, ನಾವು ಅಲ್ಲಿ ನೋಡ್ಬಿಟ್ಟು ಬರ್ತೀವಿ, ಮೈಸೂರಲ್ಲೆಲ್ಲ ನೋಡ್ತೀವಿ, ನೀವು ನಡೀರಿ, ಏನಾರು ಅರ್ಜೆಂಟ್ ಬೇಕು ಅಂತಂದರೆ ನಾವು ಬರ್ತೀವಿ, ಕರ್ಕೊಬರ್ತೀವಿ ಅಂತ ಹೇಳಿದ್ರು. ಫೋನ್ ಮಾಡ್ತೀವಿ ಅಂತ ಹೇಳಿದ್ರು. ಆಮೇಲೆ 2 ಗಂಟೆ ಅಷ್ಟೊತ್ತಿಗೆ ನಮ್ಗೆ ಗೊತ್ತೇ ಇಲ್ಲ, ಹಿಂಗೆ ಆಗೋಗೋದ್ರಿಂದ ಗೊತ್ತೇ ಇಲ್ಲ, ತೀರೋಗೋನೆ ಅನ್ಕೊಂಡು ಗೊತ್ತೇ ಇಲ್ಲ. ಆಗ ನಾವೇನು ಮಾಡ್ದೋ, ಇದು ಬನ್ನಿ ಅದೇನೋ ಕರ್ಕೊಬರೋ ಹೇಳಿದ್ರು, ಬನ್ನಿ ಜಲ್ದಿ ಅಂದ್ಕೊಂಡು ಕಾರ್ ಕಳಿಸಿದ್ರು. ನಾವು ಬಂದು ಇಲ್ಲಿ ಪೊಲೀಸ್ ಸ್ಟೇಷನ್ಗೆ ಬಂದು ಅವರು ಕುಣಿಸ್ಬಿಟ್ಟು ಆ ವೀಡಿಯೋಗೆಲ್ಲ ತೋರಿಸ್ಬಿಟ್ಟು ಇಲ್ಲಿಗೆ ಬಂದುಬಿಟ್ಟು ಆಮೇಲೆ ತಿರ್ಗಾ ಇಲ್ಲಿಗೆ ಇದು ಮಾಡ್ಕೊಂಡು ಸೈನ್ ಹಾಕ್ಬಿಟ್ಟು ಇದು ಮಾಡಿರಿ, ಹಿಂಗೆ ಆಗೋಗದೆ ಅಂತ ತೋರಿದ್ರು. 25,000 ಕೊಟ್ಬಿಟ್ಟು ಹೇಳ್ಬೇಡ ಅಂತ ಹೇಳಿಲ್ಲ ಸರ್. ಕೊಟ್ಬಿಟ್ಟು ತಿಥಿ ಹೊತ್ಕೊಂಡು ಸ್ವಲ್ಪ ಕೊಡ್ತೀವಿ, ಆ ಮಗಿನ ಹೆಸರಿಗೆ ಅವಳನ್ನ ಎಲ್ಲರೂ ಕೆಲಸ ಸೇರಿಸ್ತೀವಿ ಮಾಡ್ತೀವಿ ಅಂತ ಹೇಳುತ್ತೆ. ಈಗ ಏನು ಮಾಡೋದು, ನಮ್ಮ ಪರಿಹಾರ ಬೇಕು, ನಮ್ಮ ಮಗಿಗೆ ಇದ್ಬೇಕು, ನಮ್ಮ ಪರಿಹಾರ ಬೇಕು, ನನಗೆ ನಮ್ಮ ಸೊಸೆಗೆ ಏನಾದ್ರು ಪರಿಹಾರ ಬೇಕು ನಮ್ಗೆ ಅಷ್ಟೇ. ಅವರೇ ತಂದು ನಮ್ಗೆ ಊಟಕ್ಕೆ ಹಾಕ್ತಿದ್ದು, ನಮ್ಮ ಮನೆ ಇಲ್ಲ, ನಮ್ಗೇನೂ ಇಲ್ಲ ಮನೇಲಿ. ನಮ್ಗೆ ಇಷ್ಟಾಗಲ ಮನೆ ಐತೆ ಅಷ್ಟೇ, ಬಂದು ನೋಡಿಬೇಕಾದ್ರೆ ನಮ್ಗೇನೂ ಇಲ್ಲ. ಅವರೇ ನೋಡ್ಕೊತಿದ್ದು, ಒಬ್ಬನೇ ಮಗ ನಮ್ಗೆ, ಒಬ್ಬ ಮಗಳು ಒಬ್ಬ ಮಗ. ಈಗ ನಿಮ್ಮ ಮಗನೇ ಇಲ್ವಲ್ಲ, ಏನು ಅನ್ಸುತ್ತೆ ಅಂದರೆ ಏನು ಮಾಡ್ಕೋದು ಸರ್. ಅದಕ್ಕೆ ನಮ್ಗೆ ಏನಾರ ಪರಿಹಾರ ಕೊಡಿಸಿ ಅಂತ ನಮ್ಗೆ ಕೇಳ್ಕೊತಾ ಇರೋದು. ಪರಿಹಾರ ಕೇಳಿಸ್ತಾ ಇರೋದು, ನಮ್ಮ ಹುಡುಗಿಗೆ ಏನಾರು ಇಟ್ಕೊಡಿ, ಅವ್ರಿಗೆ ಒಂದು ಕೆಲಸ ಕೊಡಿಸ್ಕೊಡಿ, ಮಗಿಗೆ ಇದು ಮಾಡಿ ಅಂತ ಕೇಳ್ಕೊತಾ ಇದ್ದೀವಿ. ನಿಮ್ಮ ಹೆಸರೇನು? ಪದ್ಮಮ್ಮ.